ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ರಾಜ್ಯ ಕಾಂಗ್ರೆಸ್ನಲ್ಲಿ ಹಿಂದೆಂದಿಗಿಂತ ಒಂದು ವಿಚಿತ್ರ ವಾತಾವರಣ ಕಂಡು ಬರ್ತಾ ಇದೆ. ಕಳೆದ 2.5 ವರ್ಷಗಳಲ್ಲಿ ಸ್ತುಪ್ತ ಜ್ವಾಲಾಮುಖಿ ರೀತಿ ಕಾಣಿಸಿಕೊಳ್ತಾ ಇದ್ದಂತಹ ಅಂತರ್ಯುದ್ಧ ಈಗ ಸ್ಪಷ್ಟ ವಿಭಜನೆಯ ರೂಪದಲ್ಲಿ ಕಾಣಿಸೋದಕ್ಕೆ ಸ್ಟಾರ್ಟ್ ಆಗಿದೆ. ಸ್ಪಷ್ಟ ವಿಭಜನೆ ಇದು. ಸೊ ಈ ಟೈಮ್ನಲ್ಲಿ ಪ್ರತಿಯೊಬ್ಬ ನಾಯಕರ, ಅದರಲ್ಲೂ ಕೂಡ ಟಗ್ ಆಫ್ ವಾರ್ಗೆ ಇಳಿದಿರುವಂತಹ ಡಿ ಕೆ ಶಿವಕುಮಾರ್ ಮತ್ತು ಸಿಎಂ ಸಿದ್ದರಾಮಯ್ಯ ಅವರು ಪ್ರತಿದಿನ ಪ್ರತಿ ಮೂಮೆಂಟ್ ಏನು ಮಾಡ್ತಾರೆ ಅನ್ನೋದ್ರ ಮೇಲೆ ಇಡೀ ರಾಜ್ಯ ರಾಜಕಾರಣದ ಮುಂದಿನ ಪಲ್ಲಟಗಳು ನಿಂತಿದೆ. ಇಂಥ ಟೈಮ್ನಲ್ಲೇ ಡಿ ಕೆ ಶಿವಕುಮಾರ್ ಅವರು ದೇವರ ಮೊರೆ ಹೋಗಿದ್ದಾರೆ. ಪ್ರಮೋಷನ್ ಆಸೆಯಲ್ಲಿದ್ದಾರೆ. ಅವರು ಡಿಸಿಎಂ ನಿಂದ ಸಿಎಂ ಆಗಬೇಕು ಅಂತ. ಸಿಎಂ ಸ್ಥಾನಕ್ಕಾಗಿ ದೇವರ ಮೊರೆ ಹೋದ್ರ ಡಿಸಿಎಂ ಡಿ ಕೆ ಶಿವಕುಮಾರ್. ಡಿಕೆ ನಿವಾಸಕ್ಕೆ ಜೇನುಕಲ್ಲು ಸಿದ್ದೇಶ್ವರ ಸ್ವಾಮಿಯ ಪಲ್ಲಕ್ಕಿ ಬಂದಿತ್ತು. ಹಾಸನ ಜಿಲ್ಲೆಯ ಅರಸೀಕೆರೆಯ ಪ್ರಸಿದ್ಧ ಜೇನುಕಲ್ಲು ಸಿದ್ದೇಶ್ವರ ಸ್ವಾಮಿ ಸದಾಶಿವನಗರದ ನಿವಾಸದಲ್ಲಿ ರಾತ್ರಿ 1 ಗಂಟೆ ತನಕ ಪೂಜಾ ಕೈಂಕರ್ಯಗಳು ನೆರವೇರಿದೆ. ಜುಲೈ 26ಕ್ಕೆ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಹರಕೆಯನ್ನು ಅವ್ರು ಕಟ್ಕೊಂಡಿದ್ರಂತೆ. ಹಿಂದೆ ಜೇನುಕಲ್ಲು ದೇವಸ್ಥಾನಕ್ಕೆ ಯಡಿಯೂರಪ್ಪ ಅವರು ಕೂಡ ಭೇಟಿ ಕೊಟ್ಟಿದ್ರು. ಅವ್ರು ಭೇಟಿ ಕೊಟ್ಟ ನಂತರ ಅವರಿಗೆ ಸಿಎಂ ಸ್ಥಾನ ಸಿಕ್ತು. ಹೀಗಾಗಿ ಬಹಳ ಪವರ್ಫುಲ್ ಕ್ಷೇತ್ರ ಇದು, ಪವರ್ಫುಲ್ ದೇವರು ಅನ್ನುವಂತಹ ಲೆಕ್ಕಾಚಾರಗಳು ಇದಾವೆ. ಇಲ್ಲಿ ಏನು ಗೊತ್ತಾಗುತ್ತೆ ಅಂತಂದ್ರೆ, ಒಂದು ಕರ್ಪೂರ ಎಲ್ಲ ಹಚ್ತಾರಂತೆ, ಆಮೇಲೆ ದೇವ್ರು ನುಡಿತಾರೆ, ಒಂದು ವೇಳೆ ಆಗುತ್ತಾ ಅಂದ್ಕೊಂಡಿರೋದು ಆಗಲ್ವಾ ಅನ್ನೋದು, ಆಮೇಲೆ ಎಷ್ಟು ದಿನಗಳ ಒಳಗೆ ಈಡೇರ್ಬೋದು, ಇರುವ ಅಡೆತಡೆಗಳೇನು, ಏನು ಮಾಡಬಹುದು, ಅದೆಲ್ಲವನ್ನು ದೇವರು ಹೇಳುತ್ತೆ ಅನ್ನೋದು ನಂಬಿಕೆ. ಈ ಹರಕೆ ಕೂಡ ಈಗ ಹರಕೆ ಮತ್ತು ಪೂಜೆ ಇದು ಪ್ರಯತ್ನದ ಭಾಗವಾಗಿ ಪರಿಣಮಿಸ್ತಾ ಇರುವುದು ನಮಗೆ ಕಾಣಿಸ್ತಾ ಇದೆ. ಡಿ ಕೆ ಶಿವಕುಮಾರ್ ಕುಟುಂಬಸ್ಥರು ಅಪಾರ ದೈವಿ ಭಕ್ತರು. ಅವರ ದೈವ ಭಕ್ತಿಗೆ ಸಂಬಂಧಪಟ್ಟಂತೆ ನಾವು ಅನೇಕ ವಿಚಾರಗಳನ್ನು ನೋಡ್ತಾ ಬಂದಿದ್ದೀವಿ. ಈಗಲೂ ಅಷ್ಟೇ ಸಿದ್ದೇಶ್ವರ ಸ್ವಾಮಿಯ ಪಲ್ಲಕ್ಕಿ ಡಿ ಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಬಂತು. ಪ್ರಾರ್ಥನೆ, ಪ್ರಯತ್ನ ತುಂಬ ಇಂಪಾರ್ಟೆಂಟ್ ಅಂತ ಅವರು ಪ್ರತಿ ಬಾರಿ ಹೇಳ್ಕೊಳ್ತಾ ಇರ್ತಾರೆ. ಸೊ ಇಂಥ ಟೈಮ್ನಲ್ಲಿ ಅಂದರೆ ಕಾಂಗ್ರೆಸ್ನಲ್ಲಿ ಒಂದು ಸ್ಪಷ್ಟ ವಿಭಜನೆ ಕಾಣಿಸ್ತಾ ಇದೆ, ಸ್ಪಷ್ಟ ಬಣಗಳು ಕಾಣಿಸ್ತಾ ಇದೆ, ಮಹತ್ವಾಕಾಂಕ್ಷೆ, ಒತ್ತಡ, ಪ್ರಯತ್ನ ಎಲ್ಲವೂ ಕಾಣಿಸ್ತಾ ಇರೋ ಸಂದರ್ಭದಲ್ಲಿ ದೇವರ ಪೂಜೆ ಮೊರೆ ಹೋಗಿರೋದು ದೈವ ಬಲದ ವೃದ್ಧಿಗಾಗಿ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಬಟ್ ಅವರು ಯಾವ ರೀತಿ ಹರಕೆ ಕಟ್ಕೊಂಡಿದ್ರು, ಅದು ಹೆಂಗೆ ಈಡೇರ್ತು, ಪೂಜೆಯಲ್ಲಿ ಏನೆಲ್ಲ ಕೇಳ್ಕೊಂಡ್ರು ಅನ್ನೋದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಡೀಟೇಲ್ಸ್ ಕೊಡ್ತಾರೆ ಸುಕೇಶ್. ಈ ಹಿಂದೆ ಡಿ ಕೆ ಶಿವಕುಮಾರ್ ಹೇಳಿದ್ರು ಪ್ರಯತ್ನ ಮತ್ತು ಪ್ರಾರ್ಥನೆ ಬಗ್ಗೆ ಅವರು ಸುಮಾರು ಸಲ ಮಾತಾಡಿದ್ದಾರೆ. ಇವಾಗ ಈ ರೀತಿ ಒಂದು ಪೂಜೆ ನಡೆದಾಗ ಸಹಜವಾಗಿ ಪ್ರಶ್ನೆ ಬರುತ್ತೆ, ಹರಕೆ ಯಾವ ರೀತಿನಲ್ಲಿತ್ತು, ದೇವರ ಕೃಪೆ ಯಾವ ರೀತಿ ಅವ್ರಿಗೆ ಸಿಕ್ಕಿದೆ, ಆಶೀರ್ವಾದವನ್ನು ಹೇಗೆ ಬಯಸಿದ್ರು ಅನ್ನೋ ಎಲ್ಲ ಪ್ರಶ್ನೆಗಳಿದೆ. ಇದಕ್ಕೆಲ್ಲ ಉತ್ತರ ಕೊಡೋದಾದ್ರೆ ಸುಕೇಶ್. ಮಮತಾ, ಹಾಗೆ ನೋಡೋಕೋದ್ರೆ ದೇವರ ಪೂಜೆ ಅಥವಾ ಭಕ್ತಿ ಇದ್ಯಾವುದು ಕೂಡ ಡಿ ಕೆ ಶಿವಕುಮಾರ್ಗೆ ಹೊಸತಲ್ಲ. ಬಹುಶಃ ರಾಜ್ಯ ರಾಜಕಾರಣದಲ್ಲಿ ಅತಿ ಹೆಚ್ಚು ದೇವರನ್ನ ನಂಬುವ ಪೂಜೆ ಪುರಸ್ಕಾರಗಳಿಗೆ ಮೊರೆ ಹೋಗುವಂಥ ರಾಜಕಾರಣಿ ಅಂದರೆ ಅದು ಡಿ ಕೆ ಶಿವಕುಮಾರ್ ಅಂದರೆ ಅನುಮಾನ ಇಲ್ಲ. ಸಾಕಷ್ಟು ಪೂಜೆಗಳು ಅವರು ಪ್ರತಿ ವಾರ ಅಥವಾ ವಿಶೇಷ ದಿನಗಳಲ್ಲಿ ಮತ್ತು ದೇವಸ್ಥಾನಗಳಿಗೆ ಭೇಟಿಯನ್ನು ಕೂಡ ಕೊಡ್ತಾ ಇರ್ತಾರೆ. ನಿನ್ನೆ ತಡರಾತ್ರಿಯಲ್ಲಿ ಅವರ ನಿವಾಸದಲ್ಲಿ ನಡೆದಿರುವಂಥ ಪೂಜೆ ಅಂದರೆ ಜೇನುಕಲ್ಲು ಸಿದ್ದೇಶ್ವರ ಮಠದ ಇಂದ ಬಂದಿರತಕ್ಕಂಥ ಒಂದು ಪಲ್ಲಕ್ಕಿಯ ಪೂಜೆ ಏನು ಅವರ ನಿವಾಸದಲ್ಲಿ ನಡೆದಿದೆ. ಸಾಕಷ್ಟು ಭಕ್ತಿಯಿಂದ ಪೂಜೆಯನ್ನು ಕೂಡ ಮಾಡಿದರೆ ಅನ್ನುವಂಥದ್ದು ಮತ್ತು ಈ ಸಂದರ್ಭದಲ್ಲಿ ಅದು ಬಂದಿರುವಂಥದ್ದು ಸಾಕಷ್ಟು ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಹಿಂದೆ ಯಡಿಯೂರಪ್ಪ ಅವರ ನಿವಾಸಕ್ಕೆ ಬಂದಿತ್ತು, ಆಗಲೂ ಕೂಡ ಆ ನಂತರದವರಿಗೆ ಮುಖ್ಯಮಂತ್ರಿ ಆಗೋ ಅವಕಾಶ ಬಂದಿತ್ತು ಅನ್ನೋದು ರಾಜಕೀಯ ವಲಯದಲ್ಲಿ ಇರ್ತಕ್ಕಂಥ ಒಂದು ಚರ್ಚೆ ಕೂಡ. ಹಾಗಾಗಿ ಇದು ಈ ಸಂದರ್ಭದಲ್ಲಿ ಒಂದು ಪೂಜೆಗೆ ಪಲ್ಲಕ್ಕಿ ಅವರ ಮನೆಗೆ ಬಂದಿರುವಂಥದ್ದು ಸಹಜವಾಗಿ ಒಂದು ಮಹತ್ವವನ್ನು ಪಡೆದುಕೊಳ್ಳುತ್ತೆ, ಚರ್ಚೆಗೆ ಕೂಡ ಗ್ರಾಸವಾಗ್ತಿರುವಂಥದ್ದು. ಜೊತೆಗೆ ಡಿ ಕೆ ಶಿವಕುಮಾರ್ ಅವರ ದೈವ ಭಕ್ತಿ ಅನ್ನುವಂಥದ್ದು ಮೊದಲಿಂದಲೂ ಅದೇನು ಹೊಸತೇನೂ ಅಲ್ಲದೇ ಇದ್ರೂ ಕೂಡ ಈ ಸಂದರ್ಭದಲ್ಲಿ ಈ ಬೆಳವಣಿಗೆ ಸಹಜವಾದ ಕುತೂಹಲ ಮತ್ತು ಒಂದು ರೀತಿಯಲ್ಲಿ ವಿಶೇಷವಾಗಿ ದೇವರ ಮೊರೆ ಹೋದ್ರ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಅನ್ನುವಂಥ ರೀತಿಯಲ್ಲೂ ಕೂಡ ಇದೆ. ಯಾಕಂದ್ರೆ ಯಾವತ್ತೂ ಭಕ್ತ ಮತ್ತು ಭಗವಂತನ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ. ಭಕ್ತಿಗೆ ಒಲ್ದೇ ಒಲಿಯುತ್ತೆ ಅನ್ನುವಂಥದ್ದು, ಪ್ರಯತ್ನಕ್ಕೆ ಒಲ್ದೇ ಒಲಿಯುತ್ತೆ ಅನ್ನುವಂಥದ್ದು. ಹಾಗೆ ಪ್ರಯತ್ನ, ಭಕ್ತಿ ಎಲ್ಲ ಮಾರ್ಗದಲ್ಲೂ ಕೂಡ ಅವರು ಸಾಕ್ತಾ ಇರುವಂತೆ ಕಾಣಿಸ್ತಾ ಇದೆ. ಮಮತಾ. ಓಕೆ ಸುಕೇಶ್, ಹಾಗೆ ಸಂಪರ್ಕದಲ್ಲಿ ವಾಪಸ್ ಬಂದ್ವಿ.